ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್. ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಇದು. ಸೊ ಇವಾಗ ಪೂಜೆನ ಮಾಡ್ತಾ ಇದ್ದೀನಿ ರಾತ್ರಿಯಿಂದ. ಸೊ ನಿದ್ದೆನೇ ಇಲ್ಲ. ಈ ಹಬ್ಬದಲ್ಲಂತೂ ತುಂಬಾ ಕೆಲಸ, ಎಷ್ಟು ಕೆಲಸ ಮಾಡಿದರೂ ಮುಗಿಯೋದೇ ಇಲ್ಲ. ನೈಟ್ ಹೊತ್ತು ಎಷ್ಟೇ ಮಲ್ಕೋಬೇಕು ಒಂದು ಹವರ್ 2 ಅವರ್ ಅಂತ ಅಂದ್ಕೊಂಡ್ರೂ ಆಗೋದೇ ಇಲ್ಲ. ಸೊ ಅಷ್ಟು ಕೆಲಸ ಇರುತ್ತೆ ಇವಾಗ. ಸೊ ಫೈನಲಿ 6:30 ಇವಾಗ ಪೂಜೆನ ಮಾಡ್ತಾ ಇದ್ದೀನಿ. 6:30 ಮೇಲೆ ದಿನ ಚೆನ್ನಾಗಿದೆ, ಟೈಮ್ ಚೆನ್ನಾಗಿದೆ ಅಂತ ಅಂದರು. ಸೊ ಹಾಗಾಗಿ ಅವಾಗ ಮಾಡ್ತಾ ಇದ್ದೀನಿ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ. ಈ ವಿಡಿಯೋ ನಿಮಗೆ ಒಂಚೂರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಂಟಿ ನಮ್ಮನೇಲೆ ಮಲಗಿದ್ರು ನೈಟು. ಸೊ ನನಗೆಲ್ಲ ಹೆಲ್ಪ್ ಮಾಡೋದಕ್ಕೆ ಇವಾಗ ಹೆಲ್ಪ್ ಎಲ್ಲ ಮಾಡಿಕೊಟ್ಬಿಟ್ಟು ಹೋದ್ರು. ಅವ್ರ ಮನೇಲೂ ಕೆಲಸ ಇದೆ. ಸೊ ಪೂಜೆ ಮಾಡಬೇಕಲ್ವ, ಅವ್ರದ್ದು ಹಬ್ಬ ಮಾಡಬೇಕಲ್ವ. ಹಾಗಾಗಿ ಯಾರೋ ಒಬ್ಬರು ಲಾಸ್ಟ್ ಬ್ಲಾಗಲ್ಲಿ ಕಮೆಂಟ್ ಮಾಡಿದ್ರಿ, ಅವ್ರ ಹತ್ರ ಚೆನ್ನಾಗಿ ಮಾತಾಡಿಕೊಂಡು ಹೆಲ್ಪ್ ತಗೋತೀರಿ, ಯಾಕೆ ನೀವು ಒಬ್ಬರೇ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಫ್ರೆಂಡ್ಶಿಪ್ಪಲ್ಲಿ ನಾವು ಹೆಲ್ಪ್ ಮಾಡಬೇಕು, ಅವ್ರ ಹತ್ರನೂ ಹೆಲ್ಪ್ ಮಾಡಿಸ್ಕೋಬೇಕು. ಅದೇ ಅಂದರೆ ಒಂದು ಬಾಂಡಿಂಗ್ ಅಂದರೆ ಆ ಥರ ಇರಬೇಕು ಫ್ರೆಂಡ್ಶಿಪ್ಪಲ್ಲಿ. ಒಂದು ಕಷ್ಟಕ್ಕಾಗಿರ್ಬೋದು, ಸುಖಕ್ಕಾಗಿರ್ಬೇಕು. ಈ ಥರ ಒಂದು ಇದು ಕಷ್ಟ ಅಂತ ಹೇಳ್ತಿಲ್ಲ ನಾನು. ಏನೇ ಒಂದು ಕೆಲಸ ಇದ್ರೂ ಇಬ್ಬರು ಹಂಚರಿಸ್ಕೊಂಡು ಮಾಡೋದು, ಕಷ್ಟ ಸುಖನ ಹಂಚರಿಸ್ಕೊಡೋದು. ನಾವು ಹೋಗಿ ಹೆಲ್ಪ್ ಮಾಡಬೇಕು, ಅವ್ರ ಹತ್ರ ಮಾತ್ರ ಹೆಲ್ಪ್ ತೊಗೊಳೋದಲ್ಲ. ಸೊ ಆ ರೀತಿ ಇದ್ರೇ ಒಂದು ಫ್ರೆಂಡ್ಶಿಪ್ಪು. ಸೊ ಅವರೇನೇ ಬಂದು ಮಾಡ್ತಾರೆ, ನಾನು ಹೋಗಿ ಮಾಡ್ತೀನಿ, ಕೆಲಸನ ಮಾಡ್ಕೊಡ್ತೀನಿ, ಏನೋ ಕೆಲಸ ಇದ್ರೂ. ಸೊ ನಮ್ಮಿಬ್ಬರು ಮಧ್ಯೆ ಆ ಥರ ಇಲ್ಲ ಅಂತಂದಾಗ ನಿಮಗೇನು ಹೇಳಿ ಕಷ್ಟ ಆಗಿರೋದು. ಇವಾಗ ಅವ್ರಿಗೆ ಏನೊಂದು ಹುಷಾರಿಲ್ಲ ಅಂತಂದ್ರೂ, ಈಗ ನನಗೆ ಹುಷಾರಿಲ್ಲ ಅಂತಂದ್ರೂ ಅವ್ರಿಗೆ ನಾನಾಗಬೇಕು, ನನಗೆ ಅವ್ರಾಗಬೇಕು. ಸೊ ಯಾರು ಕಮೆಂಟ್ ಮಾಡೋರು ಬಂದು ಏನಾಗಲ್ಲ. ಸೊ ಅದು ನಮ್ಮಿಬ್ಬರು ಇಷ್ಟ ಅದು. ಸೊ ನೀವು ಯಾರು ಮಧ್ಯಕ್ಕೆ ಬಂದು ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ನಮ್ಮಿಬ್ಬರ ಬಗ್ಗೆ. ಅದು ನಮ್ಮ ಬಾಂಡಿಂಗ್ ಆಗಿದೆ, ನಾವು ಆ ಥರನೇ ಇರೋದು. ಸೊ ಇವಾಗ ಓಕೆ, ಇವಾಗ ಪೂಜೆನ ಮಾಡ್ತಾಯಿದ್ದೀನಿ. ಇವಾಗ ತಿಂಡಿಯೆಲ್ಲ ಇಟ್ಬಿಟ್ಟು ಇವಾಗ ಒಂದು ಪೂಜೆ, ಮತ್ತು ಸಂಜೆ ನೈವೇದ್ಯಕ್ಕೆ ಪುಳಿಯೋಗರೆ ಮತ್ತು ಮೊಸರನ್ನ ಇಟ್ಬಿಟ್ಟು ಪೂಜೆನ ಮಾಡಿದೆ. ನೆಕ್ಸ್ಟು ಬಿಡಬೇಕಾದ್ರೆ ಅಂದರೆ ಕಳಸನ ತೆಗಿಬೇಕಾದ್ರೆ ನೈವೇದ್ಯ ಮಾಡಿ ಇಟ್ಟು ಕಳಸನ ತೆಗಿಯೋಂಥದ್ದು 3 ಪೂಜೆ ಮಾಡ್ತೀನಿ. ಸೊ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಮತ್ತು ಬಿಡಬೇಕಾದ್ರೆ ಬೆಳಗ್ಗೆನೇ ಬಿಡೋದಲ್ವ ಕಳಸನ. ಸೊ ಬಿಡಬೇಕಾದ್ರೆ ಒಂದು ನೈವೇದ್ಯ ಮಾಡಿಬಿಟ್ಟು ಪೂಜೆನ ಮಾಡಿದರೆ 4 ಆಗುತ್ತೆ. 4 ಮಾಡಬಾರ್ದು ಅಂತಾರೆ, 5 ಇಲ್ಲ 3 ಆ ಥರ ಮಾಡಬೇಕು. ಸೊ ನಾನು ಬೆಳಗ್ಗೆ ಇವಾಗ ಮಾಡ್ತೀನಲ್ವ ಎಲ್ಲ ತಿಂಡಿಯೆಲ್ಲ ಇಟ್ಬಿಟ್ಟು ಅದೊಂದು, ಮತ್ತು ಸಂಜೆ ಒಂದು ಬಿಡಬೇಕಾದ್ರೆ ಕಳಸನ, ಅವಾಗೊಂದು ನೈವೇದ್ಯನ ಮಾಡಿಬಿಟ್ಟು 3 ಪೂಜೆ ಅಂತ ಮಾಡ್ತೀನಿ. ಸೊ ಇವಾಗ ಪೂಜೆ ಎಲ್ಲ ಮುಗೀತು. ಕಂದ್ಲಾರತಿನ ಮಾಡಿಬಿಟ್ಟು ಲಕ್ಷ್ಮಿಗೆ ಆರತಿನ ಮಾಡ್ತಾಯಿದ್ದೀನಿ. ಹಸ್ಬೆಂಡು ಮತ್ತು ನನ್ನ ಮಗ ತೋಟದ ಹತ್ರ ಹೋಗಿದ್ದಾರೆ ಹಾಲು ಕರ್ಕೊಬರೋದಕ್ಕೆ. ಸೊ ಇವಾಗ ಅವ್ರು ಬಂದು ಸ್ನಾನ ಎಲ್ಲ ಮುಗಿಸಿ ಪೂಜೆನ ಮಾಡ್ತಾರೆ. ನನ್ನ ಮಗಳು ಇನ್ನು ಸ್ನಾನ ಮಾಡಿರಲಿಲ್ಲ, ಅವಳು ಇವಾಗ ಎದ್ದಿದ್ದು. ಶೀತದಲ್ಲಿ ಬೇಡ, ಲೇಟಾಗಿ ಮಾಡಿಸೋಣ ಸ್ನಾನ ಅಂತ ಅಂದ್ಬಿಟ್ಟು ಅವಳಿಗಿನ್ನ ಸ್ನಾನ ಮಾಡಿಸಿಲ್ಲ. ಅಲರ್ಜಿ ಥರ ನೋಡಿ ಫೇಸ್ ಹೆಂಗಾಗೈತೆ ಅಂತಂದ್ಬಿಟ್ಟು ಏನು ಕಾಣಿಸ್ದಾಳಿ. ಆಮೇಲೆ ಅದನ್ನು ಕೇಳ್ತೇನೆ, ಅಣ್ಣ ಫೇಸ್ ಏನಾಗೈತೆ ಅಂತಂದ್ಬಿಟ್ಟು. ಬನ್ನಿಲಿ ಬೆಳಕಲ್ಲಿ ತೋರಿಸ್ಮಿ, ಬನ್ನಿ ಬಂದ್ರಿ ಇಲ್ಲಿ. ಪೂಜೆ ಎಲ್ಲ ಆಯಿತು, ನೋಡಿದೆ. ಇವಾಗ ನಿದ್ದೆ ಸಿಕ್ಕಾಪಟ್ಟೆ ನಿದ್ದೆ ಓದೈತೆ. ಯಾರೋ ಇಬ್ಬರು ಊಟಕ್ಕೆ ಬರ್ತಿದ್ದಾರೆ, ತಿಂಡಿಗೆ ಬರ್ತಿದ್ರಂತೆ. ನಾನು ಎಷ್ಟು ಕಲರ್ ಇದ್ರೆ ಮೆಚ್ಚ ಬಂದಷ್ಟು ಕಪ್ಪು ನನಗೆ ಒಣ ಒಳಗಿದ್ರೆ ಬರ್ತೀವಪ್ಪ ನಾವು. ಆಮೇಲೆ ಬಿಸಿಲಲ್ಲಿ ಕೆಲಸ ಮಾಡಲ್ಲ ಇಲ್ಲ. ತಡ್ರಿ, ನನಗೆ ಇದು ತೋಟದ ಹತ್ರದಿಂದ ಬಂದು ಸ್ನಾನ ಎಲ್ಲ ಮುಗಿಸಿ ಪೂಜೆನ ಮಾಡ್ತಾ ಇದ್ದಾರೆ. ನಾನು ಕಂಕಣನ ಕಟ್ಟಿಸ್ಕೊತಾ ಇದ್ದೀನಿ, ಹಸ್ಬೆಂಡ್ ಹತ್ರ ಕಟ್ಟಿಸ್ಕೋಬೇಕು. ಸೊ ಶ್ಲೋಕನ ಹೇಳಿಬಿಟ್ಟು, ಲಕ್ಷ್ಮೀ ಶ್ಲೋಕನ ಕುಂಕುಮಾರ್ಚನೆ ಮಾಡ್ತೀವಲ್ವ, ಅದನ್ನು ಕುಂಕುಮನ ಇಟ್ಟಿಸ್ಕೊಂಡು ಕಂಕಣನ ಕಟ್ಟಿಸ್ಕೊಂಡು ಆಶೀರ್ವಾದನ ತಗೋಬೇಕು ಗಂಡನ ಹತ್ರದಿಂದ. ಸೊ ಒಳ್ಳೆಯದು. ಇದನ್ನು ಕಟ್ಟಿದ ಮೇಲೆ ನಾನ್ ವೆಜ್ ಅಂತ ತಿನ್ನಂಗಿಲ್ಲ. ನೀವಾದ್ರೂ ನಮಸ್ಕಾರ ಅದನ್ನೇ ಅಕ್ಷತೆಗಳು.
ಎಲ್ಲ ಬಟ್ಟೆ ಬಿಟ್ಟು ಕೈ ಸಿಟ್ಟು ಇವಾಗಂತೂ ಬಿಸಿಲಿಲ್ಲ. ಫ್ರೆಂಡ್ಸ್, ಇವಾಗ ಸಂಜೆ ಟೈಮ್ ಬಂದು 4 ಗಂಟೆ ಆಗಿದೆ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಒಂದು ಹರಕೆ ಇತ್ತು. ಇಲ್ಲಿ ನಮ್ಮೂರ ಹತ್ರನೇ ಬೀರೂರು ಅಂತ ಇದೆ, ಅಲ್ಲಿ ಲಕ್ಷ್ಮೀ ದೇವಸ್ಥಾನ ಇದೆ. ಸೊ ಅಲ್ಲಿ ಒಂದು ಹರಕೆ ಇತ್ತು, ಹಾಗಾಗಿ ಇವತ್ತು ತೀರಿಸ್ಬಿಟ್ಟು, ಅಂದರೆ ಹರಕೆ ಅಂತಂದರೆ ಸೀರೆ, ಬಳೆ, ಮಡ್ಲಕ್ಕಿ ಎಲ್ಲ ಕೊಟ್ಬಿಡ್ಬತ್ತಿ ಅಂತಂದ್ಬಿಟ್ಟು ಹರಿಸ್ಕೊಂಡಿದೆ. ಸೊ ಅದನ್ನು ಇವತ್ತು ಹಬ್ಬದ ದಿವಸನೇ ಲಕ್ಷ್ಮೀ ದೇವರಲ್ವಾ, ಸೊ ಇವತ್ತೇನೇ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ರೆಡಿಯಾಗಿದ್ದೀವಿ. ಆಂಟಿ ನಾನು ಒಂದೇ ಥರ ಡ್ರೆಸ್ ಹಾಸನಲ್ಲಿ ತಗೋಗಿದ್ದು ಮೊನ್ನೆ ಸ್ಯಾರಿ ಶಾಪಿಂಗ್ ಹೋದಾಗ. ಸರಿ, ಮಳೆ ಬರೋಂಗಾಯ್ತು, ಟೈಮ್ ಆಯ್ತು, ಹೊರಡ್ತೀವಿ. ಯಾವಾಗ ಅಷ್ಟು ಕುಟುಂಬ ಕರೆಯೋದು ಚರ್ಪ್ ಮಾಡ್ಬೇಕು ಬಂದು ಚರ್ಪ ಅಷ್ಟು ಕುಟುಂಬ ಬರ್ಕೊಡೋರಿ ನೀನು ಮಾಡಬೇಕು, ನಾನು ಮಾಡಬೇಕು. ಕಣ್ಣು ತಾಳಿಲ್ವಲ್ಲ ಎಡ್ಕೊಂಡು ಅಲ್ಲಿ ಹೋಗ್ಲಿ ಬಿಡ ತೈ ಅಂದ್ಕೊಂಡು ಬರ ನೀನು ಆಮೇಲೆ ಒಂದು ಗಂಟೆ ಆಯ್ತದೆ ಎಡ್ಕೊಂಡ್ರು ಹೊಂಡವತ್ತಿ. ಆಂಟಿ ಸ್ಟಿಕ್ಕರ್ ಇಲ್ಲ ಯಾರ್ದು? ನಾನು ಹೊಡೆಯಲ್ಲ, ನೀನು ನಡನೆ ಸಣ್ಣ ಕೊಡಿ, ಮಾಡ್ಕೊಡಿ. ಸ್ಟಿಕ್ಕರ್ ಮರ್ತೆ ಬಂದ ಸಂಜೆಲ್ಲ ಬಿದೋಯ್ತು. ಬಿದೋಯ್ತು ಕಂಟಿ, ಹಾಕೊಂಡಿದ್ನಲ್ಲ. ದೇವ್ರದ್ದು ಅಲ್ಲಿ ಕಷ್ಟ ಇದೆ. ತೆಂಗಿನಕಾಯಿ ತೆಂಗಿನಕಾಯಿ ಆಚೆ ಕಡೆ ಹೋಗುತ್ತೆ. ಕರ್ಪೂರನ ಆ ಜಾಗದಲ್ಲಿ ಇಟ್ಟಿದೆ, ನಂದದಲ್ಲಿನೂ ಆ ಜಾಗದಲ್ಲಿ ಇಟ್ಟಿದೆ. ತಟ್ಟೆನಲ್ಲಿ ಮದುವೆ ಬೆಲ್ಲ, ನೀರೆ, ಆಮೇಲಿಂದ ಹಣ್ಣು ನೀವು ತಂದಿದ್ರೆ ಅದನ್ನು ತಟ್ಟೆನಲ್ಲಿ ಇಟ್ಬಿಟ್ಟು ಇಡಿ ಹೂ ಇಡಿ. ಪೇಪರ್ ತೆಗಿಯೋದು ಇರಬಾರ್ದ.
ಆಯ್ತು ಪೇಪರ್ ಮೇಕೆ ಮಾಡ್ಬೋದು ಬಿಡಿ. ಇದು ಮೇಲಿಡಿ, ದಕ್ಷಿಣ ಮೇಲಿಡಿ, ಎಲೆ ಅಡಿಕೆ ಮೇಲಿಡಿ, ಸೀರೆ ಮೇಲೆ ಹಣ್ಣಿರಲಿ ಅಲ್ಲೇ ಇರಲಿ, ಎಲೆ ಅಡಿಕೆ ತೆಗೆದೆ ಇದೆ ಹಾಗೆ ಇವಾಗ ಹಣ್ಣಿಡಿ ಅರ್ಚನೆ ಮಾಡಬೇಕಾ ಇಲ್ಲ ಅದು ಕುಟುಂಬಸ್ಯ ಪರಿವಾರಾಯ ಹೆಸರು ನಿಮ್ಮ ಹೆಸರಿದೆ ಸಂಜೀವಿನಿ ನಾಮಧೇಯಸ್ಯ ಮಂಜುನಾಥ್ ನಾಮಧೇಯಸ್ಯ ನಿಧನ್ಯ ನಾಮಧೇಯಸ್ಯ ಋತ್ವಿಕ್ ನಾಮಧೇಯಸ್ಯ ನಿಮ್ಮದು ಅರ್ಚನೆ ಇದೆಯಾ ಇದೆ ಇದೆ ಮೂಗಲು ಇದೆ ಇದೆ ತೋರಿಸಿ ಬೀಳಲ್ವಾ ಸಂಜೆ ಮಾಡಿ ಯಾರಿಗೆ ಕೆತ್ತ ಇಷ್ಟು ಕೆಳಗೆ ಹಾಕೊಂಡಿದ್ದಾರೆ ಬೀಳಲ್ವಾ ಕೈಲಿ ಹಿಡ್ಕೊತಲ್ಲ ಇಸ್ಕೊಂತೇರ್ತ ಇಸ್ಕೊ ಪಾಪ ಕಷ್ಟ ಆಗಲಿಕ್ಕೆ ಇಸ್ಕೊಂಡು ನೀ ತಗೊಂಡ್ರ ತಾನೆ ಎಲ್ಲ ನೋಡ್ತಾರೆ ಪೂಜೆ ಎಲ್ಲ ಮುಗೀತು ಕೂತಿದ್ದೀವಿ. ಬೇರೆ ಯಾವ ಇದು ಹುಷಾರಿಲ್ಲ ಒಂಥರ ಜ್ವರ. ಇಟ್ಟಿದ್ದಲ್ಲಿ ನಾನು ನನ್ನ ಮಗಳು ಹಂಗೆ ಚಿಕ್ಕ ವಯಸ್ಸಲ್ಲಿ ಅಕ್ಕ ಫೋಟೋ ತೆಗಿತಾ ಡ್ಯಾನ್ಸ್ ಮಾಡಿದ್ರೆ
ಹೋಗಿ ಸುಜಾತಕ್ಕ ಹೋಗಿ ಚಾಪೆ ಮೇಕೆ ಚಾಪೆ ಸಗದೈತೆ ನಿನ್ನ ನಾನು ಮಾಡ್ತೀನಿ ನೀವು ಮಾಡು ಅಂತ ಕರ್ಕೊಂಡೆ ಎಲ್ಲ ನಿಜವಾಗ್ಲೂ ಯಾವ ಊರಿಗೆ ಹೋದ್ರು ನಿಮ್ಮನ್ನೇ ಕೇಳೋದು. ಡ್ರೆಸ್ ಹಾಕ್ಬಿಟ್ಟೆ ಜಲ್ಮಾಜೈತದೆ ಅಂತಲ್ಲ. ನಾನು ಒಂದು 5 ಜನಕ್ಕೆ ಅರ್ಶಿನ ಕುಂಕುಮ ಕೊಡ್ತಿದ್ನಲ್ಲ, ಚಾರ್ಪ್ ಮಾಡ್ಬಿಟ್ಟತಿ ಬಿಚಾಕ್ತೆ. ನೈಟಿ ಕೊಡೋಣ ಅಂತ ಇಲ್ಲ ಕೊಟ್ಬಿಟ್ಟೆ ಬಿಚಾಕ್ತೆ. ಇಲ್ಲ ಮಾಮೂಲಿ ಕರಿಯಕ್ಕೆ ಬರ್ತಾರಲ್ಲ ಅವ್ರಿಗೆ ಅಲ್ಲೇ ಕೊಟ್ಟು ಕಳಿಸ್ತೀನಿ ಬಾಳೆ ಅರ್ಶಿನ ಕುಂಕುಮ ಇವೆಲ್ಲ ಚಾರ್ಪ್ ಮಾಡ್ಬಿಟ್ಟು. ಅವ್ರೊಳಗೆ ಚೆನ್ನಾಗಿ ಕೊಟ್ಟಾರ ಹುಡುಗ. ನಡೆಯುವ ಸಾಲು ಬತ್ತಿ ಈಗ ಬೆಳಿಗ್ಗೆ 6:30 ಪೂಜೆ ಮಾಡಿದ್ದೆ. ಇನ್ನು ಇವೆಲ್ಲವನ್ನು ತಲೆಗೆ ಏನಂತ ಪುಳಿಯೋಗರೆ ಮಸಾಲೆ ಹಾಕ್ತೀನಲ್ಲ 8:30 ಇಟ್ಬಿಟ್ಟೆ ಮತ್ತೆ ಗಂಟೆ ಬೆಳಗ್ಗೆ ಮಾಡಿದೆ. ಅಷ್ಟು ಬುಕ್ಸ್ ಓದಾಗಿರುತ್ತೆ. ಅರ್ಶಿನ ಕುಂಕುಮಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ನಾನು ಹೇಳಕ್ಕೆ ಹೋಗಿದ್ನಲ್ವ, ಅಲ್ಲೇ ಕೊಟ್ಟರು ತೊಗೊಂಬಂದೆ. ವೀಡಿಯೋಸ್ ಫೋನ್ ತೊಗೊಂಡೋಗಿರಲ್ಲ, ಮಾಡ್ಕೊಳ್ಳಿಲ್ಲ. ಇಲ್ಲೊಬ್ರ ಮನೆಗೆ ಹೋಗ್ತಾಯಿದ್ವಿ. ಯಾರೂ ಇಲ್ಲ ನಮ್ಮ ರೋಡಲ್ಲಿ, ಆರಾಮಾಗಿ ವೀಡಿಯೋ ಮಾಡ್ಕೊಂಡು ಹೋಗ್ಬೋದು. ಡ್ಯಾನ್ಸು ಮಾಡ್ಬೋದು ಬೇಕಾದ್ರೆ. ಕೈ ಸಪ್ರೇಟ್ ಮಾಡ್ಕೊಂಡಿದ್ದು, ಬ್ಲೌಸ್ ಪೀಸ್ಗೆ ಅಟ್ಯಾಚ್ ಮಾಡ್ಕೊಂಡು ಸಪ್ರೇಟ್ ಬ್ಲೌಸ್ ಪೀಸಲ್ಲಿ ಕಾಲು ಬಂದು ಮಾಮೂಲಿ ಸಾರಿ ತೊಗೊಂಡಿದ್ದೀವಲ್ಲ ಅದ್ರಲ್ಲಿ ಒಂದು ಎಡಿಟ್ ತೊಗೊಳ್ಳೋದು. ನಮ್ಮ ಅತ್ತೆ ನಮ್ಮ ಮಾವಂಗೆ ಊಟ ಕೊಟ್ಟು ಬರೋಣ ಅಂತ ಅಂದ್ಬಿಟ್ಟು ತೊಗೊಂಡೋಗ್ತಾ ಇದ್ದೀನಿ. ಪುಳಿಯೋಗರೆ, ಮೊಸರನ್ನ, ಪಲಾವು, ಅನ್ನ ಸಾಂಬಾರು ಮಾಡಿದ್ದೆ. ಸೊ ಇವಾಗ ಎಲ್ಲ ಕೊಟ್ಬಿಟ್ಟು ಅವ್ರಿಗೆ, ಮಕ್ಕಳಿಗೆ, ಹಸ್ಬೆಂಡ್ಗೆಲ್ಲ ಊಟ ಕೊಟ್ಟು ಆಂಟಿ ಮನೆಗೆ ಬಂದೆ. ಆಂಟಿಗೆ ಹೇಳಿದೆ ಅಲ್ಲೇ ಅಡುಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು, ನೀನು ಮಾಡೋದು ಲೇಟ್ ಆಗುತ್ತೆ, ನಾನೇ ಮಾಡ್ತೀನಿ ಬಿಡು ಅಂತ ಅಂದ್ಬಿಟ್ಟು
ಅಂದರು. ಅವ್ರಿಗಿಂತ ನಾನೇ ಮೊದಲೇ ಅಡುಗೆ ಮಾಡಿಬಿಟ್ಟು ಬಂದೆ. ಸೊ ಅಂಕಲ್ಗೆ ಮಧ್ಯಾಹ್ನ ಏನೂ ತಿಂದಿಲ್ಲ ಅಂಕಲು, ಹೊಟ್ಟೆ ಹಸುವಾಗುತ್ತೆ, ನೀನು ಎಲ್ಲರಿಗೂ ಅಷ್ಟೊಂದು ಕುಂಕುಮ ಕೊಟ್ಟು ಮಾಡೋ ಅಷ್ಟು ಟೈಮ್ ಆಗುತ್ತೆ ಅಂತಂದರು. ಸರಿ ಅದಕ್ಕೆ ಅಂತ ಅಂದ್ಬಿಟ್ಟು ಆಂಟಿನ ಊಟಕ್ಕೆ ಕರ್ಕೊಂಡು ಹೋಗ್ತೀನಿ. ಇವಾಗ ತಿಂಡಿ ಎಲ್ಲ ಇನ್ನೂ ಕೊಟ್ಟಿರಲಿಲ್ಲ, ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಮಾಡಿದ್ನಲ್ವ, ಸೊ ಅದನ್ನೇನು ಕೊಟ್ಟಿರಲಿಲ್ಲ. ಹಾಗಾಗಿ ಇವಾಗ ತೊಗೊಂಡು ಬಂದೆ ಆಂಟಿ ಮನೆಗೆ. ತಿನ್ನು ರೌಂಡೆ ತಿಂತೀಯ ಯಾವ್ದು ಬೋಂಡ ಮಾಡೋಕ್ಕೆ ನೀವು ನಾನೇ ಮಾಡೋಣ, ತಿಂಡಿ ಮಾಡಿದ್ ಬಂಗಾರಿಯ ಮಾಡೋದ್ ಬೇಡವಾ ಅಂತೀಯ ಬೋಂಡ ನೀನು ಮಾಡಿ ತಿಂತೀನಿ ನಾನಕ ಮಾಡ್ಬಾ. ನಮ್ಮನೆ ಬಾಂಡ್ಲಿ ಕೈ ಇಲ್ಲದಲ್ಲ ಅದೇ ಬಾಳ್ದಿಲ್ಲ ತಟ್ಟಿಲ್ಲ ಕುಕ್ಕರ್ ತೂಕ ತಳ ಓದ್ತತ್ತೆ ಅಂದ್ಬಿಟ್ಟು ಮಂದಾಗ ಹೇಳ್ತಾವನು ಆಯ್ಕೇಳಿ ಅಪ್ಪರ ಕಣ್ಣ ಆಂಟಿ ನಂಗೆ ಚೂರು ಹಾಕಿ ಕಣ್ಣಿ ಬಿಡೋ ಆಂಟಿ ಹೋಗಿ ನಾನು ಮನೇಲಿ ಚೂರು ಅಷ್ಟೊತ್ತಕ್ಕೂ ಕಮ್ಮಿ ಇಷ್ಟೇ. ಹ್ಞೂ ಸಾಕು ಸಾಕು. ನೀವು ಆಯ್ಕೇಳಿ ನನಗೆ ಸಾಕು ಆಯ್ಕೇಳಿ. ಹ್ಞೂ ಬಾಯಿ ಮುಚ್ಕೊಂಡು ಚಗಡಿ ತಿನ್ನ ಟೇಸ್ಟ್ ಹೇಳಿ. ಸೂಪರ್ ಪಲಾವ್ ಚೆನ್ನಾಗಿ